ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಗುರುವಾರ ಬೆಳಂಬೆಳಗ್ಗೆ ದಾಂಡೇಲಿಯಲ್ಲಿ ಸರಣಿ ಕಳ್ಳತನ. ಇಂದು ಗುರುವಾರ ಬೆಳಿಗ್ಗೆ ಅಂಗಡಿ ಮಾಲೀಕರು ಎಂದಿನಂತೆ ಅಂಗಡಿಗೆ ಬಂದಾಗ ತಮ್ಮ ಅಂಗಡಿಯಲ್ಲಿ ಕಳ್ಳತನ ಆಗಿರುವುದು ಗೊತ್ತಾಗಿದೆ. ತಕ್ಷಣ ನಗರ ಠಾಣೆಗೆ ವಿಷಯ ತಿಳಿಸಿದಾಗ ಪೊಲೀಸರು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕಳ್ಳತನ ಆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಲಿಂಕ್ ರಸ್ತೆಯಲ್ಲಿಯ ಮೆಡಿಕಲ್ ಅಂಗಡಿ, 2 ಕಿರಾಣಿ ಅಂಗಡಿ, ಮೈಲಾರ್ ವೈನ್ ಶಾಪ್ ಹೀಗೆ ಸರಣಿ ಕಳ್ಳತನ ಮಾಡಿದ್ದಾರೆ. ಒಂದು ಕಡೆಗೆ ಮೇಲ್ಛಾವಣಿ ಒಡೆದರೆ ಇನ್ನೊಂದು ಕಡೆಗೆ ಬಾಗಿಲು ಮುರಿದಿದ್ದಾರೆ. ಒಂದು ಕಡೆ 4 ಲಕ್ಷ, ಇನ್ನೊಂದು ಕಡೆ 50,000, ಇನ್ನೊಂದು ಕಡೆ 35,000, ಮತ್ತೊಂದು ಕಡೆ 2,000 ಹಾಗೂ 3,46,000 ರೂಪಾಯಿಯ ಬಂಗಾರದ ವಸ್ತುಗಳನ್ನು ದೋಚಿದ್ದಾರೆ. ಜೊತೆಗೆ ಮದ್ಯದ ಅಂಗಡಿಯಲ್ಲಿದ್ದ ವಿವಿಧ ಮದ್ಯದ ಬಾಟಲಿಗಳನ್ನು ಕಳವು ಮಾಡಿದ್ದಾರೆ. ಕಳ್ಳರು ಕಳ್ಳತನ ಮಾಡಿದ್ದನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ನಸುಕಿನ ಜಾವ ಸುಮಾರು 2:30ರಿಂದ 4 ಗಂಟೆಯ ಒಳಗೆ ಕಳ್ಳತನ ಆಗಿರಬಹುದೆಂದು ಹೇಳಲಾಗಿದೆ. ನಗರದ ಪೊಲೀಸರು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಏನಾಗಿದೆ ಆ್ಯಕ್ಚುಲಿ ಇಲ್ಲಿ ಕಳ್ಳತನ? ಇಲ್ಲಿ ನಿನ್ನೆ ನೈಟಲ್ಲಿ ಕಳ್ಳತನ ಆಗಿದೆ ಸರ್. ಬೆಳಗ್ಗೆ ನಾವು ಬಂದು ಶಾಪ್ ಓಪನ್ ಮಾಡಿದ್ದು. ಎಲ್ಲ ಸಾಮಾನ್ಯ ನಿಮ್ಮ ಮೆಡಿಕಲ್ ಶಾಪಲ್ಲಿ? ಮೆಡಿಕಲ್ ಶಾಪಲ್ಲಿ, ಹೆಲ್ತ್ ಹೌಸ್ ಮೆಡಿಕಲ್ ಅಂತ. ಸುಮಾರು 4 ಲಕ್ಷ ಕ್ಯಾಶ್ ಇಟ್ಟಿದ್ದು. ಇವತ್ತು ಹುಬ್ಳಿಗೆ ಹೋಗೋರಿದ್ದು ನಾವು ಮದುವೆ ಕೆಲಸದ ಮೇಲೆ. ಆಮೇಲೆ ನಿನ್ನೆ ಬ್ಯಾಂಕಿಂದ ಗೋಲ್ಡ್ ಎಲ್ಲ ಬಿಡಿಸ್ಕೊಂಡು ಬಂದು ಅದು ಇಲ್ಲೇ ಇಟ್ಟಿದ್ದು. ಅದು ಎಷ್ಟಿತ್ತು? ಅದೊಂದು 5 ತೊಲೆ ಇತ್ತು ಸರ್. ಎಷ್ಟು ಲಕ್ಷ ಇತ್ತು ಅದು? 5 ತೊಲೆ ಇತ್ತು ಸರ್. ಓಕೆ. 5 ತೊಲೆ 4 ಲಕ್ಷ ಕ್ಯಾಶ್, ಹಾರ್ಡ್ ಕ್ಯಾಶ್. ಪ್ಲಸ್ ಆಮೇಲೆ ಅದು ಕ್ಯಾಮ್ರಾದ ಏನು ಕಾಣಿಸ್ಬಾರ್ದು ಅಂತೇಳಿ ಕ್ಯಾಮ್ರಾದ ಸಿಸ್ಟಮೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಗಂಟೆಗೆ ಆಗಿರ್ಬೋದು ರಾತ್ರಿ? ಅದು ಮೇ ಬಿ ನಾವೇ 12 ಗಂಟೆ ಮಟ್ಟ ಇರ್ತೇವೆ ಸರ್ ಡೈಲಿ. ಇದೇನಾಗಿದ್ರು 12 ಗಂಟೆ ನಂತರನೇ ಆಗಿರ್ಬೋದು ಸರ್. ನಂತರನೇ ಆಗಿದೆ. ಹೌದು. ಎಷ್ಟು ಜನ ಇದ್ದರು? ಅದು CCTVಯಲ್ಲಿ ಏನಾದರೂ ನೋಡಿದ್ರೆ? CCTVಯಲ್ಲಿ ಹಂಗೆ ಅಕ್ಕಪಕ್ಕದಲ್ಲಿ ನೋಡಿದ್ದು, ಬೇರೆಯವ್ರ ಕ್ಯಾಮ್ರಾದಲ್ಲಿ ನೋಡಿದ್ದು 2 ಜನ ಇದ್ದಾರೆ ಸರ್. 2 ಜನ ಅವರು ವೈಟ್ ಶರ್ಟ್ ಹಾಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ, ಕ್ಯಾಪ್ ಹಾಕೊಂಡಿದ್ದಾರೆ, ಹ್ಯಾಂಡ್ ಗ್ಲೌಸು ಹಾಕೊಂಡಿದ್ದಾರೆ. ನೀವು ಯಾಕೆ ಇಲ್ಲಿ ದುಡ್ಡು ತಗೊಂಡು ಇಟ್ಟಿದ್ದೀರಿ? ನಾವು ಇಲ್ಲಿ ಸರ್ ಇಲ್ಲಿ ಆ್ಯಕ್ಚುಲಿ ನಮ್ಮದು ಫಂಕ್ಷನ್ ಇದೆ. ನಾವು ಇವತ್ತು ಹುಬ್ಳಿಗೆ ಹೋಗೋರಿದ್ದು. ಮನೆಯಿಂದ ನಮ್ದು ಹಾಸನಮಾಲದಲ್ಲಿ ಮನೆ ಲೇಟ್ ಆಗುತ್ತೆ, ನೈಟ್ ಟೈಮಲ್ಲಿ ಹೋಗೋದು ಸರಿ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿಂದ ತೊಗೊಂಡು ಹೋಗೋದು ಪ್ಲ್ಯಾನ್ ಮಾಡಿದ್ದು. ನಿನ್ನೆ ರಾತ್ರಿ ನೋಡಿದರೆ ಈ ರೀತಿ ಆಗಿದೆ ಸರ್. ಮತ್ತೊಂದು